ಒಂದು ಹಳೆಯ ಮನೆಯ ಅಡಿಯಲ್ಲಿ ಎಲಿಗಳ ಒಂದು ದೊಡ್ಡ ಕುಟುಂಬ ವಾಸಿಸುತ್ತಿತ್ತು. ಅವು ಪ್ರತಿದಿನ ಆಹಾರ ಹುಡುಕಿಕೊಂಡು ಆಟವಾಡುತ್ತಾ ಸಂತೋಷದಿಂದ ಬದುಕುತ್ತಿದ್ದವು. ಆದರೆ ಆ ಮನೆಯ ಹತ್ತಿರ ಒಂದು ಕ್ರೂರ ಬೆಕ್ಕು ವಾಸಿಸುತ್ತಿತ್ತು. ಅದು ಪ್ರತಿದಿನ ಒಂದು ಎಲಿಯನ್ನು ಹಿಡಿದು ತಿನ್ನುತ್ತಿತ್ತು. ಉಳಿದ ಎಲಿಗಳು ಯಾವಾಗಲೂ ಭಯದಲ್ಲಿ ಇರುತ್ತಿದ್ದವು. ಒಂದು ದಿನ ಎಲ್ಲ ಎಲಿಗಳು ಸಭೆ ಸೇರಿಕೊಂಡವು. ಎಲ್ಲರೂ ಹೇಳಿದವು, ಈ ಬೆಕ್ಕಿನಿಂದ ರಕ್ಷಣೆ ಬೇಕು. ಯಾವುದಾದರೂ ಉಪಾಯ ಮಾಡಬೇಕು. ಆಗ ಒಂದು ಬುದ್ಧಿವಂತ ಎಲಿ ಹೇಳಿತು, ನಾವು ಬೆಕ್ಕಿನ ಕತ್ತಿನಲ್ಲಿ ಗಂಟೆ ಕಟ್ಟಿಬಿಡೋಣ. ಅದು ಬಂದಾಗ ಗಂಟೆ ಮೊಳಗುತ್ತದೆ, ನಾವು ಓಡಬಹುದು. ಎಲ್ಲ ಎಲಿಗಳು ಆ ಆಲೋಚನೆಯನ್ನು ಮೆಚ್ಚಿದವು. ಆದರೆ ಒಂದು ವಯಸ್ಸಾದ ಎಲಿ ಕೇಳಿತು, ಗಂಟೆ ಕಟ್ಟಿಬಿಡೋದು ಚೆನ್ನಾಗಿದೆ, ಆದರೆ ಯಾರು ಕಟ್ಟಿಬಿಡುತ್ತಾರೆ? ಎಲ್ಲರೂ ಮೌನವಾಗಿ ಬಿಟ್ಟರು. ಯಾರೂ ಸಾವು ಎದುರಿಸಲು ಮುಂದಾಗಲಿಲ್ಲ. ಅಷ್ಟರಲ್ಲಿ ಹೊರಗಿನಿಂದ ಒಂದು ಕೋಳಿ ಧ್ವನಿ ಕೇಳಿಸಿತು. ಅದು ಎಲ್ಲಕ್ಕಿಂತ ಎಚ್ಚರಿಕೆ ನೀಡುವ ಪಕ್ಷಿಯಾಗಿತ್ತು. ಅದು ಹೇಳಿತು, ಬುದ್ಧಿ ಇದ್ದರೆ ಸಾವು ತಪ್ಪಿಸಬಹುದು. ಬನ್ನಿ, ಉಪಾಯ ಹೇಳುತ್ತೇನೆ. ಕೋಳಿ ಒಂದು ಯುಕ್ತಿ ಹೇಳಿತು. ಬೆಕ್ಕು ಆಹಾರ ಹುಡುಕಲು ರಾತ್ರಿ ಬರುತ್ತದೆ. ನಾವು ದಿನದ ಸಮಯದಲ್ಲಿ ಅಡಿಯಲ್ಲಿ ರಂಧ್ರ ತೋಡಿ ಎಲ್ಲೆಡೆ ಸಣ್ಣ ದಾರಿಗಳನ್ನು ಮಾಡೋಣ. ಬೆಕ್ಕು ಬರುವಾಗ ಯಾರೂ ಅದೇ ದಾರಿಗೆ ಇರಬಾರದು. ಎಲ್ಲ ಎಲಿಗಳು ಕೆಲಸ ಶುರು ಮಾಡಿದವು. ಅಡಿಯಲ್ಲಿ ಹಲವು ಮಾರ್ಗಗಳನ್ನು ನಿರ್ಮಿಸಿದವು. ರಾತ್ರಿ ಬಂದಾಗ ಬೆಕ್ಕು ಬಂದು ಬಲೆಗೆ ಬಿದ್ದಿತು. ಅದಕ್ಕೆ ಅಡಿಯಲ್ಲಿ ಯಾರೂ ಸಿಕ್ಕಲಿಲ್ಲ. ಗರ್ಜಿಸುತ್ತಾ ಬೇಸತ್ತು ಹೋದ ಬೆಕ್ಕು ಅಲ್ಲಿಂದ ಹೊರಟಿತು. ಎಲಿಗಳು ಸಂತೋಷದಿಂದ ಕೋಳಿಗೆ ಧನ್ಯವಾದ ಹೇಳಿದವು. ಅವು ಕಲಿತವು, ಒಬ್ಬರ ಬುದ್ಧಿ ಎಲ್ಲರ ಬದುಕು ಉಳಿಸಬಹುದು.